ಅತ್ಯಂತ ಪೂಜನೀಯ ಸ್ಥಾನ ಹೊಂದಿರುವ ತುಳಸಿ ಅಪಾರ ಔಷಧೀಯ ಗುಣಗಳಿಂದಲೂ ಕೂಡ ಸಂಪದ್ಭರಿತವಾಗಿದೆ. ವಿವಿಧ ವಿಟಮಿನ್ಸ್ ಖನಿಜಗಳಿಂದ ಸಮೃದ್ಧವಾಗಿರುವ ತುಳಸಿ ಬಹು ಉಪಯೋಗಿ ಮೂಲಿಕೆ. ಆ ನಿಟ್ಟಿನಲ್ಲಿ ತುಳಸಿಯ ಆರೋಗ್ಯ ಲಾಭಗಳ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ. ತುಳಸಿ ಬರೀ ಪೂಜೆಗಷ್ಟೇ ಅಲ್ಲ, ಆರೋಗ್ಯಕ್ಕೂ ಬೆಸ್ಟ್. ತುಳಸಿಯಲ್ಲಿ ಯಾವ್ಯಾವ ವಿಟಮಿನ್ ಖನಿಜಗಳಿವೆ ಗೊತ್ತಾ? ಭಾರತದಲ್ಲಿ ತುಳಸಿ ಗಿಡಕ್ಕೆ ಎಲ್ಲಾ ಗಿಡಗಳಿಗಿಂತಲೂ ಕೂಡ ಪವಿತ್ರವಾದ ಸ್ಥಾನ ನೀಡಲಾಗಿದೆ. ನಮ್ಮ ಪೂರ್ವಜರ ಕಾಲದಿಂದ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತೆ. ಹೀಗಾಗಿ ಇದನ್ನ ವೃಂದ ಅಂತಲೂ ಪ್ರೀತಿಯಿಂದ ಕರೀತಾರೆ. ಮನೆಯಂಗಳದಲ್ಲಿ ಒಂದು ಹಸಿರಾದ ತುಳಸಿ ಬೆಳೆದಿದ್ರೆ ಪ್ರತಿದಿನ ನೋಡೋ ಕುಟುಂಬಸ್ಥರ ಸಂತಸವೇ ಬೇರೆ ಇರುತ್ತೆ. ಆದ್ದರಿಂದಲೇ ನಿತ್ಯ ಸ್ನಾನದ ನಂತರ ಸಮೃದ್ಧಿ ಮತ್ತು ಶಾಂತಿಗಾಗಿ ತುಳಸಿಗೆ ಪೂಜೆ ಮಾಡಲಾಗುತ್ತೆ. ತುಳಸಿ ನೋಡಲು ಚಿಕ್ಕದಿದ್ದರೂ ಮೈತುಂಬಾ ಔಷಧದ ಗುಣಗಳ ಹೊಂದಿದೆ. ಸದ್ಯ ಈ ಅಮೂಲ್ಯ ಗಿಡಗಳಿಂದ ನಮಗೆ ಏನು ಪ್ರಯೋಜನಗಳು ಆಗ್ತವೆ ಅನ್ನೋದನ್ನ ನೋಡೋಣ. ತುಳಸಿ ಗಿಡ ಚಿಕ್ಕದಾಗಿದ್ರೂ ಅದರಂತೆ ಅಷ್ಟೇ ಔಷಧಿ ಗುಣಗಳನ್ನ ಮೈಗೂಡಿಸಿಕೊಂಡು ಬೆಳೆಯುತ್ತೆ. ಹೀಗಾಗಿಯೇ ಇದು ಘಮ್ ಅಂತ ಸುವಾಸನೆ ಬೀರ್ತಿರುತ್ತೆ. ಜೊತೆಗೆ ಇದು ನಮ್ಮ ಆರೋಗ್ಯಕ್ಕೂ ಉತ್ತಮವಾದ ಮೂಲಿಕೆಯಾಗಿದೆ. ತುಳಸಿ ಎಲೆಗಳು ವಿಟಮಿನ್ ಎ, ಸಿ, ಕೆ, ಕಬ್ಬಿಣ, ಕ್ಯಾಲ್ಸಿಯಂ, ರಂಜಕ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳ ಉತ್ತಮ ಮೂಲವಾಗಿದೆ. ಫೈಬರ್ ಮತ್ತು ಪ್ರೋಟೀನ್ಸ್ ನಿಂದ ಸಮೃದ್ಧವಾಗಿದ್ದು ತುಳಸಿಯನ್ನ ಹಾಗೆ ತಿನ್ನಬಹುದು ಅಥವಾ ಚಹಾದಲ್ಲಿ ಕುದಿಸಿ ಸೇವನೆ ಮಾಡಬಹುದು. ಇದರಿಂದ ನಮಗೆ ಅನೇಕ ಲಾಭಗಳಿವೆ. ಇಂದಿನ ಕಂಪ್ಯೂಟರ್, ಮೊಬೈಲ್ ಕಾಲದಲ್ಲಿ ಒತ್ತಡ ನಿವಾರಣೆ ತುಸು ಕಷ್ಟಕರ. ಆದರೆ ಬಹಳ ಹಿಂದಿನಿಂದ ತುಳಸಿ ನಮ್ಮ ಒತ್ತಡ ನಿವಾರಣೆ ಮಾಡುವುದರ ಜೊತೆಗೆ ಮನಸ್ಸನ್ನ ಶಾಂತಗೊಳಿಸುತ್ತೆ. ಮನೆಯಲ್ಲಿ ತುಳಸಿ ಜೊತೆ ಇನ್ನಷ್ಟು ಸಣ್ಣ ಸಣ್ಣ ಗಿಡಗಳನ್ನ ಬೆಳೆಸಿದ್ರೆ ಮನಸ್ಸಿಗೆ ಮುದ ನೀಡುವುದರ ಜೊತೆಗೆ ಒತ್ತಡ ನಿವಾರಣೆಯೂ ಆಗುತ್ತೆ. ಹೆದರಿಕೆ, ಭಯ ಕಡಿಮೆ ಮಾಡುವಲ್ಲಿ ತುಳಸಿ ಕೂಡ ಪ್ರಮುಖವಾದದ್ದು. ಇದರಲ್ಲಿ ತುಳಸಿಯು ಮೆದುಳಿನಲ್ಲಿ ಡೋಪಮೈನ್ ಮತ್ತು ಸಿರಿಟೋನಿನ್ ಮಟ್ಟ ಸಮತೋಲನ ಮಾಡುತ್ತೆ. ತುಳಸಿ ಎಲೆ ತಿನ್ನೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ. ಇದು ನಿದ್ರಾಹೀನತೆ, ಖಿನ್ನತೆ ಮತ್ತು ಹೆದರಿಕೆ, ಭಯದಂತವುಗಳನ್ನು ಕೂಡ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಇದರಲ್ಲಿ ಸತು, ವಿಟಮಿನ್ ಸಿ ಇರುವುದರಿಂದ ಬ್ಯಾಕ್ಟೀರಿಯಾ, ಶಿಲೀಂಧ್ರ ವಿರೋಧಿಯಾಗಿ ವರ್ತಿಸುತ್ತೆ. ಈ ಸಸ್ಯದ ಕೆಲವು ಎಲೆಗಳನ್ನ ಕುದಿಸೋದ್ರಿಂದ ನಮ್ಮಲ್ಲಿ ತ್ವರಿತ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬಹುದು. ಹಾಗಿದ್ರೆ ತುಳಸಿಯು ನಮ್ಮ ದೇಹಕ್ಕೆ ಹೇಗೆ ಉಪಯೋಗ ಅನ್ನೋದನ್ನ ನೋಡ್ತಾ ಹೋಗೋಣ. ತುಳಸಿ ಕರುಳಿನಲ್ಲಿನ ಉರಿಯೂತವನ್ನ ಶಾಂತಗೊಳಿಸುತ್ತೆ. ಕರುಳಿನಲ್ಲಿನ ಉತ್ತಮ ಬ್ಯಾಕ್ಟೀರಿಯಾದ ಪರವಾಗಿ ಇದು ಇರುತ್ತೆ. ತುಳಸಿಯಲ್ಲಿನ ಫೈಟೋಕೆಮಿಕಲ್ ಶ್ವಾಸಕೋಶ, ಚರ್ಮ ಮತ್ತು ಲಿವರ್ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ನೀವು ಮೂತ್ರಪಿಂಡದ ಕಲ್ಲುಗಳಿಂದ ಬಳಲ್ತಾ ಇದ್ರೆ ತುಳಸಿ ಸೌಮ್ಯ ಮೂತ್ರವರ್ಧಕವಾಗಿ ಕೆಲಸ ಮಾಡುತ್ತೆ. ನಮ್ಮ ರಕ್ತದಲ್ಲಿನ ಯೂರಿಕ್ ಆಮ್ಲದ ಮಟ್ಟವನ್ನ ಕಡಿಮೆ ಮಾಡಲು ಕೂಡ ಇದು ಸಹಾಯಕಾರಿ. ಅಸಿಟಿಕ್ ಆಮ್ಲವು ಕಲ್ಲುಗಳನ್ನು ಒಡೆಯಲು ಸಹಾಯ ಮಾಡಿ ದೇಹದಿಂದ ಸುಲಭವಾಗಿ ಕಿಡ್ನಿ ಸ್ಟೋನ್ ಹೊರಹಾಕಲು ಸಹಾಯ ಮಾಡುತ್ತೆ. ತುಳಸಿಯನ್ನ ಪಾಟ್ಗಳಲ್ಲಿ ಬೆಳೆಸಿ ಮನೆಯಂಗಳದಲ್ಲಿ ಬೆಳೆಸೋದು ಮೊದಲಿನಿಂದಲೂ ಇದೆ. ಆದರೆ ಈಗೀಗ ಇದನ್ನ ಮನೆ ಮುಂದೆ, ಕಾಂಪೌಂಡ್ ಮೇಲೆ, ಟೆರಸ್ ಮೇಲೆ, ಟೀಪಾಯ್ ಮೇಲೆ ಬೆಳೆಸಲಾಗತ್ತೆ. ಯಾಕಂದ್ರೆ ಕೆಲಸದ ಒತ್ತಡದಲ್ಲಿ ನಮಗೆ ಉಲ್ಲಾಸಭರಿತವಾಗಿ ಇದು ಕಾಣಸಿಗತ್ತೆ. ಕೆಲಸ ಮಾಡುತ್ತಲೇ ತುಳಸಿಯ ಒಂದು ಎಲೆ ಬಾಯಲ್ಲಿ ಹಾಕೊಂಡ್ರೆ ಮನದಲ್ಲಿ ಮೋಹಕತೆ ವೃದ್ಧಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.